ಈಗಷ್ಟೇ ಗಜರಾಮ ಅನ್ನೋ ಒಂದು ಅದ್ಭುತವಾದ ಸಿನಿಮಾ ಹೊರಗೆ ಬರ್ತಿದ್ದೀವಿ. ನಮ್ಮ ಸುನೀಲ್ ಅವರ ಇದು ಡೈರೆಕ್ಷನಲ್ಲಿ, ನಮ್ಮ ನರ್ಸಿ ಸರ್ ಅವರ ಪ್ರೊಡಕ್ಷನಲ್ಲಿ ಇದು ಇನ್ನೊಂದು ಅದ್ದೂರಿ ಚಿತ್ರ. ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾ. ಇದು ಕುಟುಂಬ ಸಮೇತವಾಗಿ ನೋಡಬೇಕಾಗಿದ್ದಂಥ ಒಂದು ಸಿನಿಮಾ ಇದು. ನಮ್ಮ ರಾಜವರ್ಧನ್ ಅವರು ಆಮೇಲೆ ತಪಸ್ವಿನಿ ಅವ್ರದ್ದು ಮೇನ್ ಲೀಡಲ್ಲಿ ಬಂದಿದೆ. ಮನೋಮೂರ್ತಿ ಅವ್ರ ಸಂಗೀತ ಇದೆ. ದಯವಿಟ್ಟು ಇದನ್ನು ಎಲ್ಲರೂ ಮಾಧ್ಯಮ ಮಿತ್ರರು ಜನಗಳಿಗೆ ತಲುಪಿಸಿ ಇದೊಂದು ಸಿನಿಮಾ ಯಶಸ್ವಿ ಮಾಡಬೇಕು ಅಂತ ಕೇಳ್ಕೊಳ್ತೀವಿ. ಥ್ಯಾಂಕ್ ಯು. ನಮಸ್ಕಾರ. ಪಿಕ್ಚರ್ ಅದ್ಭುತವಾಗಿದೆ, ಎಲ್ಲೂ ಲ್ಯಾಗ್ ಆಗಿಲ್ಲ. ಈಗಿನ ಜನ್ರೇಷನ್ಗೆ ಏನೇನು ಬೇಕು ಎಲ್ಲ ಇದೆ. ರಾಜವರ್ಧನ್ ಅಂತೂ ತುಂಬ ಅದ್ಭುತವಾಗಿ ಮಾಡಿದ್ದಾರೆ, ಹೀರೋಯಿನ್ ಚೆನ್ನಾಗಿ ಮಾಡಿದ್ದಾರೆ, ಶರತ್ ಲೋಹಿತಾಶ್ವಾಸ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಕತೆ ಗಟ್ಟಿಯಾಗಿ ತುಂಬ ಅದ್ಭುತವಾಗಿದೆ. ಇಂಟರ್ವೆಲ್ ತನಕ ಅಂತೂ ಹೋಗೋದೇ ಗೊತ್ತಾಗಲ್ಲ. ಇಂಟರ್ವೆಲ್ ಆದಮೇಲಂತೂ ಈಗಿನ ಜನಕ್ಕೆ ಏನೇನು ಬೇಕು ಅದು ಎಲ್ಲ ಇದೆ. ಹಾಡು ಚೆನ್ನಾಗಿದೆ, ಲೊಕೇಶನ್ ಚೆನ್ನಾಗಿದೆ, ಫೈಟ್ಸ್ಗಳು ಚೆನ್ನಾಗಿದೆ, ಅದ್ಭುತವಾಗಿ ಕತೆ ಹೇಳಿದ್ದಾರೆ. ಎಲ್ಲರ ಕ್ಯಾರೆಕ್ಟರ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಈ ಒಂದು ಚಿತ್ರದಲ್ಲಿ ನಾನು ಒಂದು ಭಾಗ ಆಗಿರೋದು ತುಂಬ ಖುಷಿ ಆಗ್ತದೆ. ದಯವಿಟ್ಟು ಚಿತ್ರಮಂದಿರಕ್ಕೆ ಬನ್ನಿ, ಚಿತ್ರನ ನೋಡಿ ಯಶಸ್ವಿಯಾಗಲಿ. ಯಾಕಂದರೆ ನಿಮ್ಮಿಂದನೇ ಚಿತ್ರ ಚೆನ್ನಾಗಿ ಓಡೋಕ್ಕೆ ಸಾಧ್ಯತೆ ಇರೋದು. ನೀವೆಲ್ಲ ಒಬ್ಬರಿಂದ ಒಬ್ಬರಿಗೆ ಹೇಳಬೇಕು. ಒಂದು ಸತಿ ಬಂದು ನೋಡಿ, ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ. ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್. ಹಾಯ್ ಫ್ರೆಂಡ್ಸ್, ನಮಸ್ತೆ. ನಾನು ಈ ಫಿಲಮ್ ನೋಡೋಕೆ ಬಂದೆ. ಯಾಕೆ ಖುಷಿಯಿಂದ ಬಂದೆ ಅಂದರೆ, ಫಸ್ಟು ಒಂದು ಟೈಮ್ ನೋಡಿದ್ದೀನಿ ಈ ಫಿಲಮು. ನೋಡಿದ್ರೆ ಮತ್ತೆ ಓಡಿ ಬಂದೆ. ಯಾಕೆ ಅಂದರೆ ತುಂಬ ಟಚ್ ಆಯಿತು ಆ ಮನಸ್ಸಿಗೆ ಈ ಫಿಲಮ್ ನೋಡಿದ್ದು. ತುಂಬ ಚೆನ್ನಾಗಿ ಸ್ಟೋರಿ ಇದೆ, ಬಾಕ್ಸಿಂಗ್ ಇದೆ, ಆಮೇಲೆ ತುಕಾಲಿಯಣ್ಣ ಒಂದು ಜೋಕ್ಸ್ ಇರಲಿ, ಕಾಮಿಡಿ ಇರಲಿ, ತುಂಬ ಚೆನ್ನಾಗಿದೆ. ಫ್ಯಾಮಿಲಿ ಎಲ್ಲ ಕೂತ್ಕೊಂಡು ನೋಡ್ಬೋದು ಫಿಲಮು. ಒಂದು ಕಪಲ್ಸ್ ಆಗಲಿ, ಜೋಡಿ ಇರಲಿ, ಒಂದು ಫ್ಯಾಮಿಲಿ ಆಗಲಿ, ಎಲ್ಲರೂ ಬಂದು ನೋಡುವಂಥ ಫಿಲಮು. ತುಂಬ ಚೆನ್ನಾಗಿದೆ. ಈ ಫಿಲಮ್ಗೆ ಆಲ್ ದಿ ಬೆಸ್ಟ್ ಹೇಳ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ, ಬಂದು ಎಲ್ಲರೂ ನೋಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಎಲ್ಲ ಕನ್ನಡ ಜನತೆ ಕನ್ನಡ ಮೂವಿನ ತುಂಬ ಬೆಳೆಸಿ ಎಲ್ಲರೂ ಬನ್ನಿ. ನಾವು ಇದು 2ನೇ ಸತಿ ಬಂದು ನೋಡ್ತಾ ಇರೋದು. ತುಂಬ ಚೆನ್ನಾಗಿದೆ. ರಾಗಿಣಿ ಮೇಡಮ್ ಸಾಂಗ್ ಅಂತೂ ಅಲ್ಟಿಮೇಟ್ ನೆಕ್ಸ್ಟ್ ಲೆವೆಲಲ್ಲಿದೆ. ಬಟ್ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ನಾವು ಇಷ್ಟಪಟ್ಟಿದ್ದೀವಿ. ಕ್ಲೈಮ್ಯಾಕ್ಸ್ ಮಾತ್ರ ನೆಕ್ಸ್ಟ್ ಲೆವೆಲ್ ಆಗಿದೆ. ಹೀರೋನು ಅಷ್ಟೇ ತುಂಬ ಕಷ್ಟಪಟ್ಟು ಮಾಡಿದ್ದಾರೆ. ಎಲ್ಲರೂ ಸಪೋರ್ಟ್ ಮಾಡಿ. ಮ್ಯೂಸಿಕ್ ಆಗಲಿ, ಫೈಟಿಂಗ್ ಆಗಲಿ ಎಲ್ಲ ತುಂಬ ಚೆನ್ನಾಗಿದೆ, ಸೂಪರ್ ಇದೆ. ಫೈಟಿಂಗ್ ಅಂತೂ ಎಷ್ಟು ಚೆನ್ನಾಗಿದೆ ಅಂದರೆ ಅಷ್ಟು ಚೆನ್ನಾಗಿದೆ. ಎಲ್ಲ ಬಿಲ್ಡರ್ ನೋಡೋವಂಥ ಫೈಟಿಂಗು ತುಂಬ ಚೆನ್ನಾಗಿದೆ. ಆಲ್ ದಿ ಬೆಸ್ಟ್ ಈ ಫಿಲಮ್ಗೆ. ಎಲ್ಲರೂ ಬಂದು ನೋಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ತುಕಾಲಿ ಅಣ್ಣಂಗೆ ಹೇಳ್ತೀನಿ, ಕಂಗ್ರ್ಯಾಚುಲೇಷನ್. ಹೀಗೆ ಎಲ್ಲ ಚೆನ್ನಾಗಿ ಮಾಡ್ತಾಯಿರಿ. ಒಳ್ಳೆ ಕಾಮಿಡಿ ಸೀನ್ಸ್ ಎಲ್ಲ ಮಾಡ್ತಾಯಿರಿ. ನೋಡ್ತಾ ಇರೋಣ. ಎಲ್ಲ ಪ್ರೋತ್ಸಾಹನ ಒಳ್ಳೆ ಆರ್ಟಿಸ್ಟ್ಗಳಿಗೆಲ್ಲ ಬೆಸ್ಟ್ ಆಫ್ ಲಕ್. ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಗಜರಾಮ ಆ್ಯಕ್ಚುಲಿ ಏನು ಅಂದರೆ ಇದು ಟೆಕ್ನಿಷಿಯನ್ಸ್ ಮಾಡಿರೋ ಸಿನಿಮಾ. ನರಸಿಂಹ ಅವರು ಪ್ರೊಡ್ಯೂಸರು, ಆಮೇಲೆ ಕೋ ಪ್ರೊಡ್ಯೂಸರ್ ಝೇವಿಯರು. ಇವರಿಬ್ಬರು ಆ್ಯಕ್ಚುಲಿ ಪ್ರೊಡಕ್ಷನ್ ಮ್ಯಾನೇಜರ್ಸು. ಝೇವಿಯರು ನನ್ನ ಜೊತೆ ತುಂಬ ಸಿನಿಮಾಗಳಿಗೆ ಮ್ಯಾನೇಜರಾಗಿ ಕೆಲಸ ಮಾಡಿದ್ದಾರೆ. ಅವರು ಬಾಂಡ್ ರವಿ ಅಂತ ಒಂದು ಸಿನಿಮಾ ಮಾಡಿದ್ರು ಈ ಮುಂಚೆ. ಅದಾದಮೇಲೆ ಈ ಸಿನಿಮಾ ಮಾಡಿದ್ದಾರೆ. ಅವರಿಬ್ಬರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಗಜರಾಮ ಸಿನಿಮಾ, ರಾಜವರ್ಧನ್ ಒಬ್ಬರು ಆಕ್ಷನ್ ಹೀರೋ ಆಗಿ ಇದು 5ನೇ ಸಿನಿಮಾ ಅಂತ ಅನ್ಕೋತೀನಿ. ಸುನೀಲ್ ಅವ್ರ ಬಗ್ಗೆ ಹೇಳಬೇಕು ಅಂದರೆ, ಡೈರೆಕ್ಟರ್ ಸುನೀಲು ದುನಿಯಾ ಸೂರ್ಯ ಅವರು ಗರಡಿಯಲ್ಲಿ ಬಳಕೆ ಬಂದಿರೋದ್ರಿಂದ ಎಲ್ಲ ಆಕ್ಷನ್ ಪ್ಯಾಟ್ರನ್ನಲ್ಲೇ ಇದೆ. ನಮ್ಮ ಝೇವಿಯರು ಮತ್ತು ನರಸಿಂಹ ಅವ್ರಿಗೆ ಒಳ್ಳೆಯದಾಗಲಿ. ಇದರಲ್ಲಿ ನಾನು ಒಂದು ಪೊಲೀಸ್ ಪಾತ್ರ ಮಾಡಿದ್ದೀನಿ. ಸಿನಿಮಾಗೆ ಆಲ್ ದ ಬೆಸ್ಟ್. ಹಾಯ್, ಎಲ್ರಿಗೂ ನಮಸ್ಕಾರ. ಸೊ ರಾಜವರ್ಧನ್ ಅವರ ಸಿನಿಮಾ ಗಜರಾಮ, ಸುನೀಲ್ ಸರ್ ಡೈರೆಕ್ಷನ್ ಮಾಡಿದ್ದಾರೆ ಆ್ಯಂಡ್ ಚಂದ್ರಶೇಖರ್ ಅವರು ಸಿನಿಮಾಟೋಗ್ರಫಿ ಮಾಡಿದ್ದಾರೆ. ಐ ಥಿಂಕ್ ಫೈಟ್ ಟೇಕ್ಸ್ ಅ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ದ ಸಿನಿಮಾ. ಓವರಾಲ್ ರಾಮ ಅಲ್ಲ ರಾವಣ, ಒಂದು ವ್ಯಕ್ತಿ ಯಾವಾಗ ರಾಮ ಆಗ್ತಾನೆ, ಯಾವಾಗ ರಾವಣ ಆಗ್ತಾನೆ ಅನ್ನೋದನ್ನು ನಾವು ಈ ಸಿನಿಮಾದಲ್ಲಿ ನೋಡ್ಬೋದು. ಹೆಚ್ಚೆಚ್ಚು ಕನ್ನಡ ಸಿನಿಮಾಗಳು ಬರ್ತಾ ಇರಲಿ, ನಾವೆಲ್ಲರೂ ಕನ್ನಡ ಸಿನಿಮಾನ ಸಪೋರ್ಟ್ ಮಾಡೋಣ. ಸ್ಪೆಷಲ್ ಪರ್ಫಾರ್ಮೆನ್ಸ್ ಮಾಡಿರುವಂತಹ ರಾಗಿಣಿ ಅವರು
ಸಾರಾಯಿ ಶಾಂತಮ್ಮ ನಿಜವಾಗ್ಲೂ ತುಂಬ ಚೆನ್ನಾಗಿ ಬಂದಿದೆ ಆ ಸಾಂಗು. ಐ ಥಿಂಕ್ ಸಿನಿಮಾದ ಒಂದು ಗ್ರೇಟ್ ಹೈಲೈಟ್ ಅಂತ ಹೇಳ್ಬೋದು. ಆ್ಯಂಡ್ ಹೊಸದಾಗಿ ಇಂಟ್ರೊಡಕ್ಷನ್ ಆಗಿರುವಂತಹ ತಪಸ್ವಿನಿ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳ್ಬೋದು. ಆಲ್ ದಿ ವೆರಿ ಬೆಸ್ಟ್ ಟು ದ ಹೋಲ್ ಟೀಮ್. ಆ್ಯಂಡ್ ರಾಜವರ್ಧನ್ ಅವರೇ ಐ ಥಿಂಕ್ ಬಹಳ ಎಫರ್ಟ್ ಹಾಕಿ ನೀವು ಭಾಳಷ್ಟು ಪ್ರಾಕ್ಟೀಸ್ ಮಾಡಿ ಒಂದು ಸಿನಿಮಾನ ಮಾಡಿದ್ದೀರಾ ಅಂತ ಗೊತ್ತಾಗ್ತಾ ಇದೆ ಸಿನಿಮಾದಲ್ಲಿ. ಸೊ ಎಲ್ಲರ ಹಾರ್ಡ್ ವರ್ಕ್ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ಆಲ್ ದಿ ವೆರಿ ಬೆಸ್ಟ್. ಎಲ್ರಿಗೂ ನಮಸ್ಕಾರ. ನರ್ಸಿ ಸರ್ ಸಿನಿಮಾದ ಪ್ರೊಡ್ಯೂಸರ್, ನನ್ನ ಸಿನಿಮಾ ಅಲೆವ ಮೋಡ ಸಿನಿಮಾದ ಪ್ರೊಡ್ಯೂಸರ್ ಕೂಡ ನರ್ಸಿ ಸರೇ. ಸೊ ನನ್ನ ಸಿನಿಮಾದ ಪ್ರೊಡ್ಯೂಸರ್ ಬ್ಯಾನರಿನ ಇನ್ನೊಂದು ಸಿನಿಮಾಗೆ ಇವತ್ತು ನಾನು ಬಂದಿರೋ ತುಂಬ ಖುಷಿ ಆಗ್ತಾ ಇದೆ. ಗಜರಾಮ ಫೆಂಟಾಸ್ಟಿಕ್ ಮೂವಿ, ಆ್ಯಕ್ಷನ್ ಪ್ಯಾಕ್ಟ್ ಮಸಾಲೆದಾರ್ ಸಿನಿಮಾ ಅಂತ ಹೇಳ್ಬೋದು. ನನಗಂತೂ ತುಂಬ ಇಷ್ಟ ಆಯಿತು. ಆ್ಯಂಡ್ ಒಂದು ಕುಸ್ತಿನ ತೋರಿಸ್ಬೇಕು ಅಂದಾಗ ಅದರಿಂದ ಶ್ರಮ ತುಂಬ ಇರುತ್ತೆ. ಆ್ಯಂಡ್ ಅದನ್ನು ಸಿಂಪಲಾಗಿ ಒಂದು ಫೈಟ್ ಥರ ಅಲ್ಲೇ ಬಂದು ಮಾಡೋದಕ್ಕಾಗಲ್ಲ. ಸೊ ಅದರಿಂದ ಮಾಡಿರೋಂಥ ಹೋಮ್ವರ್ಕ್ ನನಗೆ ಕಾಣಿಸ್ತಾ ಇತ್ತು ರಾಜವರ್ಧನ್ ಅವ್ರದ್ದು. ರಾಜವರ್ಧನ್ ಅವರ ಕೆರಿಯರಲ್ಲಿ ಒಂದು ಸೂಪರ್ ಮಾಸ್ ಎಂಟರ್ಟೈನರ್ ಸಿನಿಮಾ ಇದಾಗಿತ್ತು ಅಂತ ನನಗನ್ನಿಸ್ತು. ನರ್ಸಿ ಸರ್ ಆಲ್ ದಿ ಬೆಸ್ಟ್. ಆ್ಯಂಡ್ ಮನೋಮೂರ್ತಿ ಸರ್ ಅವರ ಮ್ಯೂಸಿಕ್ ಆ್ಯಸ್ ಆಲ್ವೇಸ್ ತುಂಬ ಮೆಲೋಡಿಯಸ್ ಆಗಿತ್ತು. ಆ್ಯಂಡ್ ಪ್ರತಿಯೊಬ್ಬರು ಬಂದು ಸಿನಿಮಾನ ನೋಡಿ ಈ ವೀಕೆಂಡ್ಗೆ ತುಂಬ ಒಳ್ಳೆ ಸಿನಿಮಾ ಅಂತ ಗಜರಾಮ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆಲ್ ದಿ ಬೆಸ್ಟ್ ನರ್ಸಿ ಸರ್ ಆ್ಯಂಡ್ ಆಲ್ ದಿ ಬೆಸ್ಟ್ ರಾಜವರ್ಧನ್. ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು. ನಮಸ್ತೆ ಎಲ್ರಿಗೂ. ಆ್ಯಕ್ಚುಲಿ ನಂಗೆ ತುಂಬ ಬೇಜಾರಾಗಿದೆ, ತುಂಬ ಬೇಜಾರಾಗಿದೆ. ಯಾಕೆ ಅಂತಂದರೆ ಇಂಥ ಒಳ್ಳೆ ಸಿನಿಮಾಲಿ ನಾನಿಲ್ಲ ಅಂತ ಬೇಜಾರಾಗಿರೋದು. ಸೊ ನಾನು ಡೈರೆಕ್ಟ್ರಿಗೆ ಮತ್ತು ಪ್ರೊಡ್ಯೂಸರ್ಗೆ ಕಂಪ್ಲೇಂಟ್ ಮಾಡ್ತಾಯಿದ್ದೀನಿ, ಯಾಕೆ ನನ್ನ ಈ ಸಿನಿಮಾದಲ್ಲಿ ತೊಗೊಂಡಿಲ್ಲ ಅಂತ. ತುಂಬ ಒಳ್ಳೆ ಮೂವಿ, ಸ್ಕ್ರಿಪ್ಟ್ ಸಖತ್ತಾಗಿತ್ತು, ಸಿಂಪಲ್ ಆ್ಯಂಡ್ ನೀಟಾಗಿತ್ತು. ಕೊಟ್ಟಿರೋಂಥ ಸ್ಮಾಲ್ ಟ್ವಿಸ್ಟ್ ತುಂಬ ಇಂಪ್ಯಾಕ್ಟ್ಫುಲ್ ಆಗಿತ್ತು. ಅಂದರೆ ಒಬ್ಬ ಮನುಷ್ಯ ರಾಮ ಯಾವಾಗ ಆಗಬೇಕು, ರಾವಣ ಯಾವಾಗ ಆಗಬೇಕು ಅನ್ನೋದನ್ನ ಈ ಸಿನಿಮಾದಲ್ಲಿ ತೋರಿಸಿದ್ದಾರೆ. ಸೊ ಒಳ್ಳೆಯದಕ್ಕೆ ರಾಮನಾಗಿರಬೇಕು, ಕೆಟ್ಟದ್ದು ಬಂದಾಗ ರಾವಣ ಆಗಬೇಕು ಅನ್ನೋದು. ಈಗ ರಾಮಾಯಣದಲ್ಲೂ ಅಷ್ಟೇ ರಾವಣನ ಹೀರೋ ಥರ ಹೇಳಿರೋವಂಥ ಕಥೆಗಳು ಇದೆ. ಹಾಗೆ ರಾವಣ ಅಲ್ಲಿ ಅವನಲ್ಲೂ ಒಂದು ಪಾಸಿಟಿವಿಟಿ ಇತ್ತು. ಸೊ ಅದೇ ಒಂದು ಎಕ್ಸಾಂಪಲ್ ಅಂತ ತೊಗೋಬೋದು ನಾವಿಲ್ಲಿ. ರಾವಣನಲ್ಲೂ ಒಬ್ಬ ಹೀರೋ ಇದ್ದಾನೆ ಅಂತ. ಸೊ ಹಾಗೆ ಮನುಷ್ಯ ಎಲ್ಲಿ ಒಳ್ಳೆಯನಾಗಿರಬೇಕು ಅಲ್ಲಿ ಒಳ್ಳೆಯನಾಗಿರಬೇಕು, ಎಲ್ಲಿ ಕೆಟ್ಟವನಾಗಿರಬೇಕು ಅಲ್ಲಿ ಕೆಟ್ಟವನಾಗಿರಬೇಕು ಅಂತ ಈ ಸಿನಿಮಾದಲ್ಲಿ ತೋರಿಸಿದ್ದಾರೆ. ವೆರಿ ಗುಡ್ ಸ್ಕ್ರಿಪ್ಟ್. ಪ್ರೊಡ್ಯೂಸರ್ ಮತ್ತು ಡೈರೆಕ್ಟರ್ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ, ನೆಕ್ಸ್ಟ್ ಈ ಥರ ಒಳ್ಳೆ ಸಿನಿಮಾ ಮಾಡಿದಾಗ ನಾನು ಕಾಸ್ಟ್ ಮಾಡ್ಕೋಬೇಕು. ಥ್ಯಾಂಕ್ ಯು ಸೊ ಮಚ್. ಎಲ್ರಿಗೂ ನಮಸ್ಕಾರ. ಮೂರನೇ ಸಲ ನೋಡ್ತಿರೋದು. ನಾನು ಕೂಡ ಈ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿರೋ ಕಾರಣ ನನಗೊಂದು ಪರ್ಸನಲ್ ಆಗಿ ತುಂಬ ಇಷ್ಟ ಆಗಿದೆ. ಒಂದು ದೇಸಿ ಕ್ರೀಡೆ ಆದಂಥ ಕುಸ್ತಿಯನ್ನು ಇಟ್ಕೊಂಡು ಅದ್ರ ಜೊತೆ ಒಂದು ಸುಂದರವಾದಂಥ ಲವ್ ಸ್ಟೋರಿಯನ್ನು ಹೇಳಕ್ಕೆ ಹೊರಟಿದ್ದಾರೆ ಡೈರೆಕ್ಟರ್. ಎಲ್ಲ ಕಡೆ ತುಂಬ ಚೆನ್ನಾಗಿ ಹೋಗ್ತಿದೆ. ಇನ್ನು ಯಾರೆಲ್ಲ ಸಿನಿಮಾ ನೋಡಲಿಲ್ವೋ ಆದಷ್ಟು ಬೇಗ ಒಂದು ಸಿನಿಮಾ ನೋಡಿ ಅಂತ ಕೇಳ್ತೀನಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಇವಾಗಷ್ಟೇ ಗಜರಾಮ ಮೂವಿ ನೋಡಿದೆ, ತುಂಬ ಚೆನ್ನಾಗಿದೆ. ಒಂದು ಫ್ಯಾಮಿಲಿ ಓರಿಯೆಂಟೆಡ್ ಮೂವಿ ಅಂತಲೇ ಹೇಳ್ಬೋದು. ಪ್ರತಿಯೊಬ್ಬರು ಕುತ್ಕೊಂಡು ನೋಡೋ ಅಂಥ ಮೂವಿ. ಪ್ರತಿಯೊಂದು ಸಾಂಗ್ ಆಗಿರ್ಬೋದು, ಒಂದು ಫೈಟ್ ಆಗಿರ್ಬೋದು, ಎಲ್ಲ ಚೆನ್ನಾಗಿದೆ. ಎಲ್ಲ ಬಂದು ಮೂವಿಗೆ ಸಪೋರ್ಟ್ ಮಾಡಿ. ಹಾಗೆ ರಾಜವರ್ಧನ್ ಅವರು ಕೂಡ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಹಾಗೆ ಹೀರೋಯಿನ್ ಆಗಿರ್ಬೋದು ಆ್ಯಂಡ್ ಶಾಂತಮ್ಮ ಕೂಡ ತುಂಬ ಚೆನ್ನಾಗಿದೆ ಸಾಂಗ್ ಕೂಡ. ಎಲ್ಲರೂ ಬಂದು ನೋಡಿ. ಒಂದು ಮಿಕ್ಸ್ಚರ್ ಆಫ್ ಮೂವಿ ಅಂತಲೇ ಹೇಳ್ಬೋದು. ಇವಾಗ ಕಾಮಿಡಿ ಆಗಿರ್ಬೋದು, ಫೈಟ್ ಆಗಿರ್ಬೋದು, ಸಾಂಗ್ ಆಗಿರ್ಬೋದು, ಪ್ರತಿಯೊಂದು ಇದೆ ಇದರಲ್ಲಿ. ಒಂದು ರಾಮ ಹೆಸರಿಟ್ಕೊಂಡು ಅವ್ನು ಹೇಗೆ ರಾವಣ ಆಗಿರ್ತಾನೆ ಅನ್ನೋದು ಒಂದು ಕಾನ್ಸೆಪ್ಟ್ನ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಥ್ಯಾಂಕ್ ಯು. ಆ್ಯಂಡ್ ಈ ಮೂವಿ ತುಂಬ ಸಕ್ಸಸ್ ಕಾಣಲಿ ಅಂತ ನಾನು ಇಷ್ಟಪಡ್ತೀನಿ. ಎಲ್ಲರೂ ಬಂದು ಥಿಯೇಟರಿಗೆ ಬಂದು ಮೂವಿನ ನೋಡಿ, ಕನ್ನಡ ಮೂವಿನ ಬೆಳೆಸೋಣ. ಥ್ಯಾಂಕ್ ಯು. ಸೊ ಎಲ್ರಿಗೂ ನಮಸ್ಕಾರ. ಸೊ ನನ್ನ ಹೆಸರು ಕಾರ್ತಿಕ್ ಅಂತ. ಸೊ ಈ ಮೂವಿಯಲ್ಲಿ ತಮಿಳ್ನಾಡು ಮಾಳ್ವಾ ಕ್ಯಾರೆಕ್ಟರ್ ರೋಲ್ ಮಾಡಿದ್ದೀನಿ. ಸೊ ಇವರು ನಮ್ಮ ಸ್ನೇಹಿತರು ಇವರು. ಸೊ ಇವರು ನನ್ನ ಹೆಸರು ಮಾರುತಿ ಅಂತ. ನಾನು ಇದರಲ್ಲಿ ಭೀಮನ್ ಕ್ಯಾರೆಕ್ಟರ್ ಮಾಡಿದ್ದೀನಿ. ನಾನು ಬಂದುಬಿಟ್ಟು ಇಂಟರ್ನ್ಯಾಷನಲ್ ಬಾಡಿ ಬಿಲ್ಡರ್. ಸೊ ತುಂಬ ಅದ್ಭುತವಾಗಿ ಬಂದಿದೆ. ಇವಾಗಿನ ರಕ್ತ ಸಿಕ್ತ ಸಿನಿಮಾಗಳ ಮಧ್ಯೆ ಒಳ್ಳೆ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಇರೋ ಸಿನಿಮಾ ಕೊಟ್ಟಿದ್ದಾರೆ ಡೈರೆಕ್ಟ್ರು. ತುಂಬ ಅದ್ಭುತವಾಗಿದೆ. ಟ್ವಿಸ್ಟ್ ಇರ್ಬೋದು, ಕಥೆ ಇರ್ಬೋದು, ಪ್ರತಿಯೊಂದು ತುಂಬ ಚೆನ್ನಾಗಿ ಬಂದಿದೆ. ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳಿದೆ. ಸೊ ನಾನು ಈ ಮೂವಿಯಲ್ಲಿ ಮಾಳ್ವಾ ಕ್ಯಾರೆಕ್ಟರ್ ಮಾಡಿದ್ದೀನಿ. ಸೊ ಮೂವಿಯಲ್ಲಿ ಒಂದು ಚಿಕ್ಕ ಪುಟ್ಟ ಮೂವೀಸ್ ಮಾಡಿದ್ದೀವಿ. ಸೊ ಅದರಲ್ಲಿ ಈ ಮೂವಿಯಲ್ಲಿ ಒಂದು ಒಳ್ಳೆ ಕ್ಯಾರೆಕ್ಟರ್ ಕೊಟ್ಟು ಸ್ಕ್ರೀನಲ್ಲಿ ನಾವು ಕಾಣಿಸೋ ಥರ ಆಗಿದೆ. ಸೊ ತುಂಬ ಖುಷಿಯಾಗುತ್ತೆ ಈ ಮೂವಿಯಲ್ಲಿ ಮಾಡಿದ್ದಕ್ಕೆ, ಒಂದು ಚಾನ್ಸ್ ಸಿಕ್ಕಿದ್ದಕ್ಕೆ. ಸೊ ಕನ್ನಡ ಮೂವಿಗಳನ್ನ ಇದೇ ರೀತಿಗೆ ಇನ್ನೂ ಹೆಚ್ಚಾಗಿ ಬೆಳೆಸ್ಬೇಕಂತ ಕೇಳ್ಕೊತೀನಿ. ಸೊ ಥ್ಯಾಂಕ್ ಯು ಸೊ ಮಚ್. ಎಲ್ರಿಗೂ ನಮಸ್ಕಾರ. ಗಜರಾಮ ಫಸ್ಟ್ ಹಾಫ್ ನೋಡಿದಾಗ ತುಂಬ ಒಂದು ಕ್ಯೂಟಾಗಿತ್ತು, ಒಂದು ಹಳ್ಳಿ ಸ್ಟೋರಿ. ಸೆಕೆಂಡ್ ಹಾಫು ವಂಡರ್ಫುಲ್ ಸಿನಿಮಾ. ರಾಜನವ್ರದವ್ರ ಆ್ಯಕ್ಟಿಂಗ್ ಮಾತ್ರ ಎಕ್ಸ್ಟ್ರಾಡಿನರಿ. ಮತ್ತು ಈ ಸಿನಿಮಾದಲ್ಲಿ ತುಂಬ ಒಂದು ಸೆಂಟಿಮೆಂಟು, ತನ್ನ ಪ್ರೀತಿಗೋಸ್ಕರ ಏನೆಲ್ಲ ಮಾಡ್ತಾರಂತ ಒಂದು ಅದ್ಭುತ ತೆಗಿತಾರೆ. ನಿಜವಾಗ್ಲೂ ಅದ್ಭುತ ಸಿನಿಮಾ. ದಯವಿಟ್ಟು ಯಾರು ಮಿಸ್ ಮಾಡ್ಕೊಬೇಡಿ, ಎಲ್ಲರೂ ಬಂದು ಥಿಯೇಟ್ರ್ ಸಿನಿಮಾ ನೋಡಿ. ತುಂಬ ಒಳ್ಳೆಯ ಒಂದು
ಫ್ಯಾಮಿಲಿ ಪ್ಯಾಕೇಜ್ ಇರ್ತಕ್ಕಂಥ ಸಿನಿಮಾ. ತುಂಬ ಗಜರಾಮ ಅಂತ ಹೇಳಿದ್ರೆ ಒಂಥರ ಆ ಒಂದೊಂದು ಟೈಮಲ್ಲಿ ಆ ಒಂದು ಆ್ಯಕ್ಟಿಂಗ್ ಇದೆಯಲ್ಲ, ಒಂದು ಸರಿ ರಾಮ ರಾವಣ ತುಂಬ ಪ್ರತಿಯೊಂದು ಕ್ಯಾರೆಕ್ಟರ್ಗಳು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಈ ಸಿನಿಮಾ ಒಳ್ಳೆಯದಲ್ಲಿ, ದಯವಿಟ್ಟು ಯಾರು ಮಿಸ್ ಮಾಡ್ಕೊಂಡು ಬಂದು ನೋಡಿ. ಒಳ್ಳೆಯದಾಗಲಿ. ನಮಸ್ಕಾರ. ನಮಸ್ಕಾರ ಎಲ್ರಿಗೂ. ನನಗಂತೂ ಸಿನಿಮಾ ತುಂಬಾ ಇಷ್ಟ ಆಯಿತು, ತುಂಬಾ ಇಂಟ್ರೆಸ್ಟಿಂಗ್ ಆಗಿತ್ತು. ಹಾರ್ಡ್ ವರ್ಕು ತುಂಬಾ ಎದ್ದು ಕಾಣಿಸ್ತಾ ಇದೆ ಸಿನಿಮಾದಲ್ಲಿ. ಪ್ರತಿಯೊಬ್ಬರು ಹಾರ್ಡ್ ವರ್ಕ್ ಕೂಡ. ಮನೋಮೂರ್ತಿ ಸರ್ ಸಾಂಗ್ಸ್ ಅಂತೂ ಅಮೇಝಿಂಗ್ ಆಗಿದೆ. ಸ್ಪೆಷಲ್ ಸಾಂಗ್ ಕೂಡ ತುಂಬಾ ಚೆನ್ನಾಗಿತ್ತು. ಈ ರಾಮ ಯಾವಾಗ ಆಗ್ತಾರೆ, ರಾವಣ ಯಾವಾಗ ಆಗ್ತಾರೆ, ಈ ಹೀರೋ ಕ್ಯಾರೆಕ್ಟ್ರ್ ಬಂದ್ಬಿಟ್ಟು ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು. ಸ್ಟೋರಿ ಅಂತೂ ಅಮೇಝಿಂಗ್. 3 hours ಎಲ್ಲೂ ಅಲ್ಲಾಡೋಕ್ಕಾಗಲ್ಲ, ಕೂತ್ಕೊಂಡು ಸಿನಿಮಾ ನೋಡೋ ಥರ ಇದೆ. ಎಲ್ಲರೂ ಬಂದು ಸಿನಿಮಾ ನೋಡಿ ಅಂತ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಯಶಸ್ಶ್ರೀ ಅಂತ. ನಾನು ಈ ಸಿನಿಮಾದಲ್ಲಿ ಹೀರೋಯಿನ್ ಫ್ರೆಂಡ್ ಪಾತ್ರದಲ್ಲಿ ಮಾಡಿದ್ದೀನಿ. ಮೊದಲಿಗೆ ಡೈರೆಕ್ಷನ್ ಮತ್ತು ಪ್ರೊಡಕ್ಷನ್ ಟೀಮ್ ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಸಿನಿಮಾ ಬಗ್ಗೆ ಹೇಳಬೇಕಂದ್ರೆ, ಸಿನಿಮಾ ನೋಡೋದಕ್ಕೆ ಯಾರ್ಯಾರು ನೋಡೋದಕ್ಕೆ ಬರ್ತಿರೋ ಪ್ರೇಕ್ಷಕರು ಅವ್ರಿಗೆ ಯಾವ ಕಾರಣಕ್ಕೂ ನಿಮಗೆ ಯಾವುದೋ ಒಂದು ಮನೋರಂಜನೆಗೆ ಏನೂ ತೊಂದರೆ ಆಗೋದಿಲ್ಲ ಅಂತ ನಾನು ಹೇಳ್ತೀನಿ. ಯಾಕಂದರೆ ಅಷ್ಟು ಚೆನ್ನಾಗಿ ಏನೇನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಬರ್ತಿರೋ, ಒಂದು ಆ್ಯಕ್ಷನ್ಸ್ ಆಗಿರ್ಬೋದು, ಲವ್ ಸ್ಟೋರಿ ಆಗಿರ್ಬೋದು, ಕಾಮಿಡಿ ಆಗಿರ್ಬೋದು, ಅಥವಾ ಸಾಂಗ್ ಅಂತೂ ಸಾರಾಯಿ ಶಾಂತಮ್ಮ ಆಲ್ರೆಡಿ ಎಲ್ರಿಗೂ ಇಷ್ಟ ಆಗಿದೆ. ಸೊ ಎಲ್ಲರೂ ಬಂದು ದಯವಿಟ್ಟು ವೀಕ್ಷಕರೆಲ್ಲ ಕನ್ನಡ ಸಿನಿಮಾನ ಥಿಯೇಟ್ರಲ್ಲೇ ಬಂದು ನೋಡಿ. ಮನೇಲಿ ಬರೋವರೆಗೂ ಕಾಯಕ್ಕೆ ಹೋಗಬೇಡಿ. ಥ್ಯಾಂಕ್ ಯು. ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ಕಾರ್ತಿಕ್ ವರ್ಡೇಕರ್. ಇವತ್ತು ಗಜರಾಜ ಅಂತ ಸಿನಿಮಾ ನೋಡಿದೆ. ತುಂಬ ಚೆನ್ನಾಗಿತ್ತು. ಸ್ಕ್ರೀನ್ ಪ್ಲೇ, ಕ್ಯಾಮ್ರಾ ವರ್ಕ್ ಆ್ಯಂಡ್ ಆ್ಯಕ್ಷನ್, ಫೈಟ್ಸ್ ತುಂಬ ಚೆನ್ನಾಗಿತ್ತು. ಆಲ್ ದ ವೆರಿ ಬೆಸ್ಟ್. ಗುಡ್ ಲಕ್. ಹಲೋ ಎಲ್ರಿಗೂ ನಮಸ್ತೆ. ಇವತ್ತು ಇಂಟರ್ವಲ್ ಚಿತ್ರತಂಡದವರು ಪೂರ್ತಿ ಗಜರಾಮ ಸಿನಿಮಾನ ವೀಕ್ಷಣೆ ಮಾಡಿದ್ವಿ. ಸಿನಿಮಾ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಅದರಲ್ಲೂ ಹೀರೋ ತುಂಬ ಪ್ರಾಮಿಸಿಂಗಾಗಿ ಕಾಣಿಸ್ತಾ ಇದ್ದಾರೆ. ಸ್ಯಾಂಡಲ್ವುಡ್ಗೆ ಹೊಸ ಹೀರೋ ಸಿಕ್ಕಿದ್ದಾರೆ ಅಂತ ಹೇಳ್ಬೋದು. ಮತ್ತು ಎಕ್ಸ್ಪೆಷಲಿ BGM ತುಂಬ ಸೀನ್ಗಳಲ್ಲಿ ಅದ್ಭುತವಾಗಿ ಬಂದಿದೆ. BGM ಕೂಡ ನಮ್ಮೆಲ್ರಿಗೂ ಇಂಟರ್ವಲ್ ಬ್ಲಾಗು ತುಂಬ ಇಷ್ಟ ಆಯಿತು. ಯಾಕಂದರೆ ನಾವು ಇಂಟರ್ವಲ್ ಸಿನಿಮಾ ಕಡೆಯವರೇ. ಸೊ ಪೂರ್ತಿ ಇಂಟರ್ವಲ್ ಚಿತ್ರತಂಡದ ಕಡೆಯಿಂದ ಸಿನಿಮಾದ ಎಂಟೈರ್ ಟೀಮ್ಗೆ ಆಲ್ ದ ಬೆಸ್ಟ್ ಹೇಳೋಕ್ಕೆ ಇಷ್ಟಪಡ್ತೀವಿ. 3, 2, 1 ಆಲ್ ದ ಬೆಸ್ಟ್ ಗಜರಾಮ. ಆ್ಯಕ್ಚುಲಿ ಮನೋಮೂರ್ತಿಯವ್ರ ಮ್ಯೂಸಿಕ್ ಕೇಳಿ ಅದೇ ಪ್ಲಸ್ ಪಾಯಿಂಟ್ ಅನ್ನಿಸ್ತು ನನಗೆ ಸಿನಿಮಾಲಿ. ಮೋರ್ ಓವರ್ ಆ್ಯಕ್ಟರ್ಸ್ ಪರ್ಫಾರ್ಮೆನ್ಸ್ ಅಂತೂ ಸಖತ್ ಇಷ್ಟ ಆಯಿತು. ಅದು ಐಸ್ ಆನ್ ದ ಕೇಕ್ ಅಂತಲೇ ಹೇಳ್ಬೋದು ಈ ಸಿನಿಮಾಗೆ. ನಾವು ಇಂಟರ್ವಲ್ ಸಿನಿಮಾದವರು ಫಸ್ಟ್ ಪ್ರಮೋಷನಲ್ ಕಾಂಟೆಂಟ್ ಮಾಡೋದಕ್ಕೆ ಬಂದಿರೋದು ಈ ಸಿನಿಮಾ ನೋಡೋದಕ್ಕೆ ಅಂತಲೇ. ಅದು ಈ ಸಿನಿಮಾದಿಂದ ಸ್ಟಾರ್ಟ್ ಆಗಿರೋದು ತುಂಬ ಖುಷಿ ಇದೆ ನಮಗೆ. ಆ್ಯಕ್ಚುಲಿ ತುಂಬ ಒಳ್ಳೆ ಸಿನಿಮಾ. ಈ ಸಿನಿಮಾನ ಜನ ಬಂದು ನೋಡಬೇಕು. ಕನ್ನಡ ಸಿನಿಮಾಗಳನ್ನ ಜನ ಬಂದು ನೋಡಿದ್ರೆ ಇನ್ನಷ್ಟು ಜನ ನಾವು ನೋಡೋದ್ರಿಂದ ಇನ್ನಷ್ಟು ಜನಕ್ಕೆ ತಲುಪುತ್ತೆ, ನಾವು ಹೇಳೋದ್ರಿಂದ ತಲುಪುತ್ತೆ ಅನ್ನೋದು ನನ್ನ ಭಾವನೆ. ಬಂದು ನೋಡಿ. ತುಂಬ ಚೆನ್ನಾಗಿದೆ ಈ ಸಿನಿಮಾ. ಈ ಥರ ಸಿನಿಮಾಗಳು ಬೆಳೀತಾ ಇದ್ದರೆ, ಈ ಥರ ಸಿನಿಮಾಗಳು ಬರ್ತಾ ಇದ್ದರೆ ಕನ್ನಡ ಫಿಲಮ್ ಇಂಡಸ್ಟ್ರಿ ಇನ್ನೂ ಮುಂದಕ್ಕೆ ಹೋಗುತ್ತೆ ಅನ್ನೋದು ನನ್ನ ಭಾವನೆ. ಸೊ ಹಾಗಾಗಿ ಎಲ್ಲ ಬಂದು ಈ ಸಿನಿಮಾನ ನೋಡಿ ಕನ್ನಡ ಸಿನಿಮಾ ಇಂಡಸ್ಟ್ರಿನ ಇನ್ನು ಮುಂದಕ್ಕೆ ಹೋಗೋ ಥರ ಮಾಡಿ. ಥ್ಯಾಂಕ್ ಯು. ಸಿನಿಮಾ ತುಂಬ ಇಷ್ಟ ಆಯಿತು ನಮಗೆ. ಆ್ಯಕ್ಚುಲಿ ಪೈಸಾ ವಸೂಲ್ ಸಿನಿಮಾ ಅಂತ ಹೇಳ್ಬೋದು ಇದು. ನಾವು ಇಡೀ ಟೀಮು ಈ ಸಿನಿಮಾಗೆ ಬಂದಿರೋದು ನಮಗೆ ತುಂಬ ಖುಷಿ ಇದೆ. ಸಿನಿಮಾನೂ ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು. ನಮಸ್ತೆ. ಗಜರಾಮ ಮೂವಿ ತುಂಬ ಚೆನ್ನಾಗಿ ಬಂದಿದೆ. ಹೀರೋ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ಹೀರೋಯಿನ್ನು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇವರ 4ನೇ ಮೂವಿ. ಪ್ರತಿ ಫ್ರೇಮಲ್ಲೂ ಎಂಟ್ರಿಯಲ್ಲಿ ಒಬ್ಬ ಹೀರೋ ಕಾಣಿಸ್ತಾನೆ, ಅಂದರೆ ರಿಯಲ್ ಹೀರೋ ಅನ್ನೋ ಥರ ಕಾಣಿಸ್ತಾರೆ. ಆಮೇಲೆ ಕಥೆನೂ ಅದ್ಭುತವಾಗಿದೆ. ಮ್ಯೂಸಿಕ್ ಮನೋಮೂರ್ತಿ ಅವ್ರದ್ದು ಚೆನ್ನಾಗಿ ಮಾಡಿದ್ದಾರೆ. ನಿರ್ದೇಶಕರು ಸ್ಕ್ರೀನ್ ಪ್ಲೇ, ನರೇಷನ್ ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಕ್ಲೈಮ್ಯಾಕ್ಸ್ ಅಂತೂ ತುಂಬ ಕುತೂಹಲ ಆಗಿದೆ. ಎಲ್ಲರೂ ಬಂದು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಬೇಕು. ಇಂಥ ಪ್ರತಿಭೆಗಳು ಬೆಳಿಬೇಕು, ಇಂಡಸ್ಟ್ರಿಯಲ್ಲಿ ಉಳ್ಕೋಬೇಕು. ನಿರ್ಮಾಪಕರು ನರಸಿಂಹಮೂರ್ತಿ ಅವರು ಅಷ್ಟೇ, ಎಲ್ಲ ಫ್ರೇಮ್ಗಳಲ್ಲಿ ದುಡ್ಡು ಕಾಣಿಸುತ್ತೆ. ಫೈಟ್ ಅಂತೂ ಸೂಪರ್, ಮಾತಾಡೋಂಗಿಲ್ಲ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ತುಕಾಲಿ ಅವರ ಆ್ಯಕ್ಟಿಂಗು ಅದ್ಭುತವಾಗಿ, ಗೊತ್ತಲ್ಲ ನಿಮಗೆ, ತುಕಾಲಿ ಅವರು ಯಾವತ್ತು ನಗಿಸೋದ್ರಲ್ಲಿ ಮೊದಲಿಗರು. ಆಡಿಯನ್ಸ್ ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಬೆಳೆಸಬೇಕು, ಹರಿಸ್ಬೇಕು ಅಂತ ಕೇಳ್ಕೊಳ್ತೀನಿ. ನಮಸ್ತೆ. ಆಮೇಲೆ ನಾನು ತುಂಬ ಸಿನಿಮಾಗಳನ್ನು ನೋಡಿದ್ದೀನಿ. ಒಂದು ಇಂಟರ್ವ್ಯೂ ಪಾತ್ರದಲ್ಲಿ ನಮ್ಮ ಹರೀಶ್ ಅವರು ಬಂದು ಇಂಟರ್ವ್ಯೂ ಮಾಡೋದು ಅದ್ಭುತವಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ನನಗೆ ರವಿ ಬೆಳಗೆರೆ ಸರ್ ಅವ್ರದ್ದು ಯಾವುದೋ ಒಂದು ಮೂವಿ ನೋಡಿದ್ದೆ ನಾನು, ಅವ್ರು ಇಂಟರ್ವ್ಯೂ ಮಾಡೋದು. ಅದಾದಮೇಲೆ ಇವ್ರನ್ನೇ ನೋಡ್ದಂಗೆ ಅನಿಸ್ತು. ಅವ್ರು ಇನ್ನಷ್ಟು ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡಬೇಕು.
ಅವ್ರಿಗೆ ಒಳ್ಳೇದಾಗಲಿ ಅಂತ ಕೇಳ್ಕೊತೀನಿ. ನೆಕ್ಸ್ಟ್ ಮೂವಿಗೆ ಅವರೇ ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ಅಂತ ಕಾಶಿ ಅವರು ಹೇಳ್ತಾ ಇದ್ರು. ಅವ್ರಿಗೆ ಆಲ್ ದ ಬೆಸ್ಟ್. ಅಲ್ಲಿ ಅವರು ಅದ್ಭುತವಾದ ಪ್ರತಿಭೆ. ಅವರ ಕೊಟ್ಟಿರುವಂಥ ಶುಂಠಿ ಒಂದು ಮೂಟೆ ನನ್ನ ಕಾರಲ್ಲಿದೆ, ಅದಿನ್ನು ಇದು ಮಾಡಿಲ್ಲ. ಮಾತಾಡು. ಸಿನಿಮಾ ಅಂತೂ ತುಂಬ ಚೆನ್ನಾಗಿದೆ. ನನಗೆ ಖುಷಿ ಆಯಿತು. ಅಂದರೆ ತುಂಬ ದಿನದ ಮೇಲೆ ಒಂದು ಸಿನಿಮಾ ಕರ್ಕೊಬಂದು ತೋರಿಸಿದ್ದಾರೆ. ಅದು ಇವ್ರು ಮಾಡಿರೋ ಸಿನಿಮಾ ಅಂತಲೇ ಕರ್ಕೊಂಡು ಬಂದರು ಏನೋ ಗೊತ್ತಿಲ್ಲ, ಬಟ್ ತುಂಬ ಇಷ್ಟ ಆಯಿತು. ಕನ್ನಡ ಸಿನಿಮಾದಲ್ಲಿ ಇತ್ತೀಚೆಗೆ ಕಮ್ಮಿ ಸಿನಿಮಾಗಳಾಗಿದೆ, ಅದರಲ್ಲೂ ಈ ಥರ ಒಂದು ಒಳ್ಳೊಳ್ಳೆ ಸಿನಿಮಾಗಳು ನೋಡಿದಾಗ ಸಿಕ್ಕಾಪಟ್ಟೆ ಖುಷಿಯಾಗುತ್ತೆ. ತುಂಬ ದಿನದ ಮೇಲೆ ನೋಡಿರೋದ್ರಿಂದ ತುಂಬ ಚೆನ್ನಾಗಿದೆ. ಸರ್ ಆ್ಯಕ್ಟಿಂಗ್ ಆಗಿರ್ಬೋದು, ಅಂದರೆ ಸಂತದಲ್ಲ ಸರ್ ಅಂದಿದ್ದು ನಾನೀಗ ರಾಜವರ್ಧನ್ ಸರ್ದು ತುಂಬ ಚೆನ್ನಾಗಿದ್ದಾರೆ. ಹೀರೋ ಆಗಿ ನೋಡೋದಕ್ಕೆ ತುಂಬ ಖುಷಿಯಾಗುತ್ತೆ ಅವ್ರ ಆ್ಯಕ್ಟಿಂಗ್ ನೋಡಿ. ಮತ್ತು ಒಳ್ಳೆ ಹೀರೋ ಬಂದಿದ್ದಾರೆ ಅನಿಸ್ತು ಕನ್ನಡ ಇಂಡಸ್ಟ್ರಿಗೆ. ಮತ್ತು ಬೆವರು ಬೇಡ, ಕರೆಕ್ಟಾಗಿ ಕಾನ್ಫಿಡೆಂಟಾಗಿ ಹೇಳು, ಏನು ನಡೀತು ನನ್ನ ಬಗ್ಗೆ ಹೇಳು ಜಾಸ್ತಿ. ಅವರು ಎಲ್ಲರೂ ಹೀರೋ ಬಗ್ಗೆನೇ ಹೇಳೋಯ್ತವ್ರೆ, ಹೇಳು. ಆಯಿತು, ಸಂತು ಇರೋದಕ್ಕೆ ನನ್ನ ಗಂಡ ಅದು ಅಂತ ಹೇಳ್ತೀವಿ. ನನ್ನ ಗಂಡ ಅಂತ ಹೇಳ್ತಾ ಇಲ್ಲ, ಬಟ್ ತುಂಬ ಚೆನ್ನಾಗಿ ಮಾಡಿದ್ದಾನೆ. ಕಾಮಿಡಿ ರೋಲ್ ತುಂಬ ಚೆನ್ನಾಗಿದೆ. ಇಷ್ಟ ಆಯಿತು ಸಂತನ ಕ್ಯಾರೆಕ್ಟರ್ ಇದರಲ್ಲಿ ನನಗೆ. ಹೀರೋಯಿನ್ ಬಗ್ಗೆ ಮಾತಾಡ್ಬೇಕಾ? ಹೀರೋಯಿನ್ ಚೆನ್ನಾಗಂತೂ ಮಾಡಿದ್ದಾರೆ ಅಣ್ಣ, ಚೆನ್ನಾಗಿ ಮಾಡೋದಿಲ್ಲ. ಆಮೇಲೆ ನಾನು ಮದುವೆ ಆದಿಂದ ಇಲ್ಲಿಗೆ ಇವತ್ತೇ ಫಸ್ಟ್ ಟೈಮು ಥಿಯೇಟ್ರಿಗೆ ಇವಳನ್ನ ಕರ್ಕೊಬಂದು ಪಿಕ್ಚರ್ ತೋರಿಸಿರೋದು. ಇವಳು ಬಂದು ನೋಡಿಲ್ಲ, ನಾನು ಕರೆದಿಲ್ಲ ಪಿಕ್ಚರ್ ನೋಡಿ ಬರಮ್ಮ ಅಂತ. ಅದು ನಾನು ಆ್ಯಕ್ಟ್ ಮಾಡಿರೋ ಪಿಕ್ಚರ್ಗೆ ಫಸ್ಟ್ ಟೈಮ್ ಕರ್ಕೊಂಬಂದು ತೋರಿಸಿದ್ದೀನಿ. ಅದು ನನಗೆ ಖುಷಿ ಆಯ್ತು. ಯಾಕೆಂದರೆ ಒಂದು ಅದ್ಭುತವಾದ ಪಾತ್ರ, ಒಂದು ಸುಂದರವಾಗಿರೋ ಸಿನಿಮಾ, ಎಲ್ಲ ಕಂಟೆಂಟು ಇರ್ತಕ್ಕಂಥ ಒಂದು ಸಿನಿಮಾ. ಈ ಸಿನಿಮಾನ ಇವಳು ತೋರಿಸ್ಲೇಬೇಕು ಅಂತ ಊರಿಂದ ಕರ್ಕೊಂಬಂದೆ, ಆ್ಯಕ್ಚುಲಿ ಹಾಸನಿಂದ. ಫಸ್ಟ್ ಟೈಮು ಪಾಪ್ಕಾರ್ನ್ ಎಲ್ಲ ಕೊಟ್ಟು ಒರಿಯನ್ ಮಾಲಲ್ಲಿ ಪಿಕ್ಚರ್ ತೋರಿಸಿದ್ದೀನಿ. ಇನ್ಯಾರೂ ಪ್ರಶ್ನೆ ಮಾಡೋಂಗಿಲ್ಲ, ನೀನು ಹೆಂಡ್ತಿಗೆ ಪಿಕ್ಚರ್ ತೋರಿಸಿಲ್ಲ, ನೀನು ಹೆಂಡ್ತಿಗೆ ಪಿಕ್ಚರ್ ತೋರಿಸಿಲ್ಲ ಅಂತ. ಗಜರಾಮ ಪಿಕ್ಚರ್ನ ನನ್ನ ಹೆಂಡ್ತಿಗೆ ತೋರಿಸಿದ್ದೀನಿ. ಇವತ್ತಿಗೆ ನನ್ನ ಹೆಂಡ್ತಿ ಆಸೆನ ಈಡೇರಿಸಿದ್ದೀನಿ. ಏನಿಲ್ಲ, ಇವನೇ ದುಡ್ಡು ಕೊಟ್ಟು ತೋರಿಸ್ಬೇಕು ಅಂದ್ರೆ ಇವತ್ತು ತೋರಿಸಿದ್ದಿಲ್ಲ, ನಮ್ಮೂರು ಚನ್ನಂಬಿಕಾದಲ್ಲೇ ತೋರಿಸೋರು. ಇಲ್ಲಿ ಪ್ರೊಡ್ಯೂಸರ್ ಸರ್ ಕರೆದಿದ್ದಕ್ಕೆ ಅವೆಲ್ಲರೂ ಬಂದಿದ್ದು. ಅಂದರೆ ಸಿನಿಮಾ ಅಂತೂ ಚೆನ್ನಾಗಿದೆ, ಅದು ಖುಷಿ ಇದೆ, ಅದ್ರ ಬಗ್ಗೆ ಮಾತಾಡೋದು. ಅಲ್ಲಪ್ಪ, ಪ್ರೊಡ್ಯೂಸರ್ ಕರೆದ್ರೆ ಪ್ರೊಡ್ಯೂಸರ್ ಹೋಗೋದಾಯಿತು, ನಾನು ತಾನೇ ಕರ್ಕೊಂಬಂದಿರೋದು. ಹೇಳೋ ಪಿಕ್ಚರ್ಗೆ ಇರಲಿ, ಯಾರಾದರೂ ಕರ್ಕೊಂಬರ್ಲಿ. ನಾನು ಹೆಂಡ್ತಿಗೆ ಒಂದು ಒಳ್ಳೆ ಪಿಕ್ಚರ್ ತೋರಿಸಿದ್ದೀನಿ. ಅದ್ಭುತವಾಗಿದೆ ಪಿಕ್ಚರು. ಏನಮ್ಮ? ಹೌದು, ನಿಜ ಅದ್ಭುತವಾಗಿದೆ. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯ್ತು ಇವತ್ತು. ತುಂಬ ದಿನದಿಂದ ಸಿನಿಮಾ ನೋಡಿದ್ರು, ಒಂದೊಳ್ಳೆ ಸಿನಿಮಾ ತೋರಿಸಿದ್ನಲ್ಲಪ್ಪ ಅಂತ ಸಂತದ ಮೇಲೂ ಸ್ವಲ್ಪ ಪ್ರೀತಿ ಜಾಸ್ತಿ ಆಯ್ತು ಇವತ್ತು. ಆಮೇಲೆ ಥ್ಯಾಂಕ್ ಯು ರಾಜವರ್ಧನ್ ಅಣ್ಣಂಗೆ ಥ್ಯಾಂಕ್ ಯು ಹೇಳ್ತೀನಿ. ಯಾಕೆಂದರೆ ಫಾರ್ ದ ಫಸ್ಟ್ ಟೈಮ್ ಒಬ್ಬ ಕಾಮಿಡಿ ಆ್ಯಕ್ಟ್ರು ಜೊತೆ ಇರೋವಂಥ ಆ್ಯಕ್ಟ್ರದ್ದು ಒಂದು 30 ಅಡಿ ಕಟೌಟ್ ಹಾಕಿದ್ದಾರೆ ಅನುಪಮ ಥಿಯೇಟ್ರಲ್ಲಿ, ಗಾಂಧಿನಗರದಲ್ಲಿ. ನಾವು ಯಾವಾಗಲೂ ಚಿರುಣಿಯಾಗಿರ್ತೀವಿ. ಅಣ್ಣ ಒಂದು ನಿಮಿಷ, ನಮ್ಮ ರಾಜವರ್ಧನ್ ಅಣ್ಣಂಗೆ ಥ್ಯಾಂಕ್ಸ್ ಹೇಳ್ತೀವಿ. ನಾನು ನನ್ನ ಹೆಂಡತಿ ಇಬ್ಬರೂ ಭಾರಿ ಖುಷಿಯಾಗುತ್ತೆ. ಎಲ್ಲ ಕಡೆ ಕೇಳ್ತಿದ್ರು ಗಾಂಧಿನಗರದಲ್ಲಿ ಕಟೌಟ್ ಹಾಕ್ಸಿದ್ರಂತೆ ಅಂತ. ಅಣ್ಣ ಥ್ಯಾಂಕ್ ಯು ಅಣ್ಣ, ಲವ್ ಯು. ಕಲಾವಿದ್ರ ಮೇಲೆ ಇಟ್ಟಿರೋ ಪ್ರೀತಿಗೆ ನಾವು ಯಾವಾಗಲೂ ಚಿರುಣಿಯಾಗಿರ್ತೀವಿ. ಗಜರಾಮನ ಥಿಯೇಟ್ರಿಗೆ ಬಂದು ನೋಡಿ, ಸಪೋರ್ಟ್ ಮಾಡಿ. ತುಂಬ ಅದ್ಭುತ ಕಂಟೆಂಟು. ಫ್ರೇಮಲ್ಲಿ ಅಣ್ಣ ನೋಡೋಕೆ ತುಂಬ ಖುಷಿಯಾಗುತ್ತೆ. ಪ್ರತಿ ಫ್ರೇಮಲ್ಲೂ ಅಣ್ಣ ಜಿಂಕೆ ಥರ ಮಿಂಚುತ್ತವ್ರೆ. ದಯವಿಟ್ಟು ಬಂದು ಈ ಸಿನಿಮಾನ ನೋಡಿ ಸಪೋರ್ಟ್ ಮಾಡಿ, ಗೆಲ್ಲಿಸಿ. ಥ್ಯಾಂಕ್ ಯು, ಧನ್ಯವಾದಗಳು. ಗಜರಾಮ ಗಜರಾಮ ಜೈ ಗಜರಾಮ. ನಾನು ಹೆಂಡ್ತಿನೂ ಅಂತಾರೆ ಗಜರಾಮನೇ. ಬಾರೆ. ನಮಸ್ಕಾರ. ತುಂಬ ಖುಷಿ ಆಗ್ತಿದೆ, ಯಾಕಂದರೆ ತುಂಬ ಪಾಸಿಟಿವ್ ರಿವ್ಯೂ ಬರ್ತಿದೆ ನಮ್ಮ ಸಿನಿಮಾ ಬಗ್ಗೆ. ಒಂದೇ ಏನು ಹೇಳೋದಂದರೆ, ಜನಗಳು ಥಿಯೇಟ್ರಿಗೆ ಬರಬೇಕು, ಬಂದು ಸಿನಿಮಾ ನೋಡಬೇಕು. ಬಟ್ ನೀವು ಕೊಡೋ ದುಡ್ಡುಗಂತೂ ಮೋಸ ಆಗೋಲ್ಲ, ಅದಂತೂ ಗ್ಯಾರಂಟಿ ಕೊಡ್ತೀನಿ ನಾನು. ಸಿನಿಮಾ ಮಾತ್ರ ತುಂಬ ಮಾಸಾಗಿ ತುಂಬ ಚೆನ್ನಾಗಿ ಬಂದಿದೆ. ನೀವೆಲ್ಲ ಬಂದು ನಮಗೆ ಪ್ರೋತ್ಸಾಹ ಕೊಡಬೇಕು ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ಎಲ್ಲರಿಗೂ ಈ ದಿನಕ್ಕೆ ವೆಯ್ಟ್ ಮಾಡ್ತಾ ಇದ್ವಿ ಸುಮಾರು ವರ್ಷದಿಂದ. ನಾವು ಪಟ್ಟಿರೋ ಕಷ್ಟ ಫ್ರೈಡೇಯಿಂದ ನೋಟಿಸ್ ಆಗ್ತಾ ಇದೆ. ತುಂಬ ಒಳ್ಳೊಳ್ಳೆ ರಿವ್ಯೂಗಳು ಬರ್ತಾ ಇದೆ. ಎಲ್ಲರೂ ಅಷ್ಟೇ ಫೈಟ್ಸ್ ಬಗ್ಗೆ ಆಗಿರ್ಬೋದು, ಸಾಂಗ್ಸ್ಗಳ ಬಗ್ಗೆ ಆಗಿರ್ಬೋದು, ಸೀನ್ಸ್ಗಳ ಬಗ್ಗೆ, ಆ ಸ್ಕ್ರೀನ್ ಪ್ಲೇ ಬಗ್ಗೆ, ರೈಟಿಂಗ್ ಬಗ್ಗೆ, ಎಲ್ಲದ್ರ ಬಗ್ಗೆನೇ ನೋಟಿಸ್ ಆಗಿ ಮಾತಾಡ್ತಿದ್ದಾರೆ. ಸೊ ದಯವಿಟ್ಟು ಎಲ್ಲ ಕರ್ನಾಟಕ ಜನರ ಹತ್ತತ್ರ ಚಿತ್ರಮಂದಿರದಲ್ಲಿ ಹೋಗಿ ದಯವಿಟ್ಟು ಸಿನಿಮಾನ ನೋಡಬೇಕಂತ. ನೀವು ಕೊಡೋ 100 ರೂಪಾಯಿನೇ ನಮ್ಮ ಎಲ್ಲರ ಕನಸುಗಳಿಗೆ ಶಕ್ತಿ ಸಿಗುತ್ತೆ. ದಯವಿಟ್ಟು ಹತ್ತಿರದ ಚಿತ್ರಮಂದಿರದಲ್ಲಿ ಸಿನಿಮಾಗಳನ್ನ ನೋಡಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಈಗ ಇಷ್ಟೊತ್ತು ಹೇಳಿದ್ರು ಎಲ್ಲರೂ ಸಿನಿಮಾ ಬಗ್ಗೆ ಒಪಿನಿಯನ್ನು, ಎಲ್ಲ ಒಳ್ಳೆ ಒಪಿನಿಯನ್ ಬಂದಿದೆ, ಒಳ್ಳೆ ರೆಸ್ಪಾನ್ಸ್ ಬಂದಿದೆ. ಆಲ್ ಓವರ್ ಕರ್ನಾಟಕ ಜನ ಎಲ್ಲ ಹೇಳ್ತಾ ಇರೋದು ತುಂಬ ಚೆನ್ನಾಗಿದೆ, ಒಳ್ಳೆ ಸಿನಿಮಾ ಅಂತ ಹೇಳ್ತಾ ಇದ್ದಾರೆ. ಈಗ ನೋಡಿರೋರು ಒಂದಷ್ಟು ಹೇಳಿದ್ದಾರೆ. ನಿಮ್ಮ ಸಪೋರ್ಟ್ಗಳು ಬೇಕು, ಮೀಡಿಯಾದವ್ರದ್ದು, ಯೂಟ್ಯೂಬರ್ಸ್ದು, ಎಲ್ಲರದ್ದು ಸಪೋರ್ಟ್ ಬೇಕು. ಎಲ್ಲ ಸ್ವಲ್ಪ ಪ್ರಮೋಷನ್ ಮಾಡಿ, ಒಳ್ಳೆ ಸಿನಿಮಾ ಚೆನ್ನಾಗೆ
ಥಿಯೇಟ್ರ್ಗಳಲ್ಲಿ ಓಡಬೇಕು ಅನ್ನೋದು ಎಲ್ಲರ ಅಲ್ಲ ಒಂದು ಮೇನ್ ಏನಂದರೆ ಥಿಯೇಟ್ರ್ಗಳಲ್ಲಿ ಓಡ್ತಾ ಇದೆ, ಜನ ನೋಡಿದವರೆಲ್ಲ ಥಿಯೇಟ್ರ್ ಬಗ್ಗೆಯಲ್ಲಿ ಅಥವಾ ಎಲ್ಲರೂ ಹೇಳ್ತಾರೆ, ಬಟ್ ಥಿಯೇಟ್ರೇ ಇಲ್ಲ. ನಮ್ಮ ಕನ್ನಡ ಸಿನಿಮಾಗಳು ಈಗ ಒಂದು ವಾರದಲ್ಲಿ 8 ಸಿನಿಮಾ ರಿಲೀಸ್ ಆಗಿದೆ. ಈ ಹೋದ ವಾರ 8 ಸಿನಿಮಾ ರಿಲೀಸ್ ಆಗಿದೆ. 8 ಸಿನಿಮಾದಲ್ಲಿ ಎಲ್ಲರಿಗೂ ಅದೇ ಗತಿ, ಈಗ ನಮಗೂ ಅದೇ ಗತಿ. ನಾವು ಅವಾಗಿಂದ ಅದನ್ನೇ ಬಡ್ಕೊಂಬತ್ತಾ ಇದ್ದೀವಿ, ಕನ್ನಡ ಸಿನಿಮಾಗಳಿಗೆ ಒಂದು ಲಿಮಿಟ್ ಕೊಡಿ, ವಾರಕ್ಕೆ ಇಷ್ಟೇ ಸಿನಿಮಾ ರಿಲೀಸ್ ಆಗಬೇಕು, ಈ ಥರ ಏನಾದ್ರು ಮಾಡೋಣ ಅಂತ. ಅದನ್ನು ಯಾರು ತಲೆ ಕೆಡಿಸ್ಕೊತಾ ಇಲ್ಲ, ಯಾರು ಮಾಡ್ತಾ ಇಲ್ಲ. ಎಲ್ಲರೂ ಅವ್ರ ಪಡೆಗೆ ಅವರು ಮಾಡ್ಕೊತಾ ಇದ್ದಾರೆ, ಅವ್ರು ಹೋಗ್ತಾ ಇದ್ದಾರೆ. ಈಗ ನಮಗೂ ಅದೇ ಆಗ್ತಾ ಇದೆ. ಈಗ ಸಿನಿಮಾ ನೋಡಿದವರು ಸಿನಿಮಾ ಬಗ್ಗೆ ಚೆನ್ನಾಗಿ ಹೇಳ್ತಾ ಇದ್ದಾರೆ, ಬಟ್ ಸಿನಿಮಾ ನೋಡಿದವರು ಸಿನಿಮಾ ನೋಡೋಕೆ ಬರಬೇಕು ಅಂತಂದರೆ ಬೇರೆ ಜನಗಳಿಗೆ ಹೋಗಿ ಹೇಳಿ ಸಿನಿಮಾ ಉಳಿತಾ ಇಲ್ಲ. ಥಿಯೇಟ್ರ್ಗಳಲ್ಲಾಗಲಿ ಮಾಲ್ಗಳಾಗಲಿ ಸ್ಕ್ರೀನ್ ಸಿಗ್ತಾ ಇಲ್ಲ. ಎಲ್ಲರೂ ತೆಗೆದು 2 ದಿನಕ್ಕೆಲ್ಲ ತೆಗೆದು ಬಿಸಾಕ್ತಾ ಇದ್ದಾರೆ ಕನ್ನಡ ಸಿನಿಮಾಗಳನ್ನ. ನೀವು ಎಷ್ಟೇ ಖರ್ಚು ಮಾಡಿರಿ, ಅದು 50 ಕೋಟಿ ಖರ್ಚು ಮಾಡಿರಿ, 1 ಕೋಟಿ ಖರ್ಚು ಮಾಡಿ, 2 ಕೋಟಿ ಖರ್ಚು ಮಾಡಿ, ಆ ಸಿನಿಮಾಗಳನ್ನ ಥಿಯೇಟ್ರಲ್ಲಿ ಉಳಿಯೋಕ್ಕೆ ಬಿಡ್ತಾ ಇಲ್ಲ. ಅದು ರಾಜಕೀಯ ಇದೆಯೋ ಅಥವಾ ಇನ್ನೊಂದು ಇದೆಯೋ ಅದು ನಮಗೆ ಗೊತ್ತಿಲ್ಲ. ಅದನ್ನು ನಿಮ್ಗಳಿಗೂ ಗೊತ್ತಿರುತ್ತೆ ಯಾವ್ಯಾವ ಸಿನಿಮಾ ಬರ್ತಾ ಇದೆ, ಯಾವ ಸಿನಿಮಾ ಹೋಗ್ತಾ ಇದೆ ಅಂತ. ಈಗ ಸಿನಿಮಾ ಚೆನ್ನಾಗಿಲ್ಲ ಅಂತ ರಿವ್ಯೂ ಬಂದು ಅದನ್ನು ತೆಗೆದ್ರೆ ಪರವಾಗಿಲ್ಲ. ಅದು ಬಿಟ್ಟು ಸಿನಿಮಾಗಳನ್ನ ಈ ಥರ ವಾರದಲ್ಲಿ ಫ್ರೈಡೇ ರಿಲೀಸ್ ಮಾಡಿದ್ದೀವಿ, ಇವತ್ತು ಸಂಡೇಲಿ ಇದ್ದೀವಿ. ಬಟ್ ಆಲ್ರೆಡಿ ಸಂಡೇಲಿ ಎಷ್ಟು ಶೋ ಆಲ್ರೆಡಿ ಕಟ್ಟಾಗಿದೆ, ಎಷ್ಟು ಶೋ ಇಲ್ಲ ಅನ್ನೋದು ಗೊತ್ತಿದೆ. ಅದನ್ನೆಲ್ಲ ಏನೇನು ಮಾಡ್ತಾ ಇದ್ದಾರೆ ಏನಾದ್ರು ಅದು ಗೊತ್ತಿಲ್ಲ, ನಮಗೂ ಗೊತ್ತಿಲ್ಲ. ಅದು ನೀವೇ ಕೇಳಿ ನೋಡಬೇಕು. ಯಾಕಂದರೆ ಈಗ ರಿವ್ಯೂ ಚೆನ್ನಾಗಿ ಬರ್ತಾ ಇದೆ. ನೋಡಿದವರು ರಿವ್ಯೂ ಚೆನ್ನಾಗಿ ಕೊಟ್ಟಿಲ್ಲ ಅಂತಂದರೆ ಅದು ಪರವಾಗಿಲ್ಲ. ನೋಡಿದವರು ಮತ್ತೆ ಮತ್ತೆ ನೋಡಬೇಕು ಅನ್ನಿಸ್ದಾಗ ಅದನ್ನು ಸಿನಿಮಾಕ್ಕೆ ಜನ ಆಡಿಯನ್ಸ್ ಬರಬೇಕು ಅಂತಂದರೆ ಸಿನಿಮಾ ಉಳಿಬೇಕು ಥಿಯೇಟ್ರಲ್ಲಿ ಸಿನಿಮಾನೇ ಉಳಿದಿಲ್ಲ ಅಂತಂದರೆ ನಾವು ಎಲ್ರಿಗೂ ಈ ಥರ ನಾವೇ ಬುಕ್ ಮಾಡಿ ನಾವು ಮನೆಯಲ್ಲೋ ಇಲ್ಲ ಯಾವುದೋ ಅಮೆಝಾನ್ ಪ್ರೈಮಲ್ಲೋ ಇದರಲ್ಲೋ ಬರುತ್ತೆ ನೋಡ್ಕೊಳ್ಳಿ ಅಂತ ಹೇಳ್ಬೇಕಾಗುತ್ತೆ. ಸೊ ಅದು ಅದ್ರ ಬಗ್ಗೆ ರಾಜ್ ಸರ್ ಹೇಳ್ತಾರೆ, ನೀಟಾಗಿ ಹೇಳ್ತಾರೆ. ಅದನ್ನು ಥಿಯೇಟ್ರಲ್ಲಿ ಏನು ಸಮಸ್ಯೆ ಇದೆ ಅದನ್ನು ಹೇಳ್ತಾರೆ ನೋಡಿ. ತುಂಬ ಕಷ್ಟಪಟ್ಟು ಮಾಡಿರ್ತೀವಿ ಸಿನಿಮಾನ, 2 ವರ್ಷ 3 ವರ್ಷ ಎಫರ್ಟ್ ಇರುತ್ತೆ ನಮ್ಮದು. ಒಂದಷ್ಟು ಡೈರೆಕ್ಟರ್ ಕನಸಿದೆ, ಪ್ರೊಡ್ಯೂಸರ್ಗಳು ದುಡ್ಡಿದೆ ಇಲ್ಲಿ. ಬಟ್ ಒಂದು ಫ್ರೈಡೇ ರಿಲೀಸ್ ಆಗಿದ ತಕ್ಷಣ ಸಿನಿಮಾ ಥಿಯೇಟ್ರಲ್ಲೇ ಇಲ್ತಿಲ್ಲ. ಇಲ್ಲಿ ನಿಮ್ಗಳಿಗೆ ಗೊತ್ತು ಯಾವ್ಯಾವ ಶೋಗಳಿಗೆ, ಯಾವ್ಯಾವ ಲ್ಯಾಂಗ್ವೇಜ್ ಶೋಗಳಿಗೆ ಎಷ್ಟು ಥಿಯೇಟರ್ಸ್ ಇದೆ, ನಮ್ಮ ಶೋಗಳು ನಮ್ದು ಎಲ್ಲಿದೆ, ಏನು ನಡೀತಿದೆ ಅನ್ನೋದು ಗೊತ್ತಾಗ್ತಿಲ್ಲ. ಇದಕ್ಕೆ ಯಾಕೆ ಸಿನಿಮಾ ಮಾಡಬೇಕು ಅನ್ನೋ ಪರಿಸ್ಥಿತಿಯಲ್ಲಿ ಇದ್ದೀವಿ ನಾವು ಇವತ್ತು. ಯಾಕಂದರೆ ಏನೇ ಖುಷಿ ಸಂದರ್ಭ ಇರ್ಬೋದು, ಬಟ್ ನಮ್ಮ ಫ್ಯಾಮಿಲಿಯವರು ಇದೆಲ್ಲೋ ಇಲ್ಲಿಲ್ಲ ಶೋ, ಅಲ್ಲಿಲ್ಲ, ಅಲ್ಲೆಲ್ಲೋ ದೂರದಲ್ಲಿದೆ, ಇಲ್ಲಿದೆ ಅಂತಾರೆ. ಯಾಕೆ ಕನ್ನಡ ಸಿನಿಮಾಗಳಿಗೆ ಶೋಗಳು ಕೊಡ್ತಿಲ್ಲ ಅನ್ನೋದು ಅರ್ಥ ಆಗ್ತಿಲ್ಲ. ಇಲ್ಲಾಂದರೆ ದಯವಿಟ್ಟು ಹೇಳ್ಬಿಡ್ರಿ, ಸಿನಿಮಾನೇ ಮಾಡೋದು ಬಿಟ್ಬಿಡೋಣ, ಬೇರೆ ಏನಾದ್ರು ಕೆಲಸ ನೋಡ್ಕೊಬೋದು. ದಯವಿಟ್ಟು ಪ್ರತಿ ವರ್ಷ ಸಿನಿಮಾ ಮಾಡ್ತೀವಿ, ಬರ್ತೀವಿ, ಮತ್ತೆ ನಾವು ಹೇಳ್ತೀವಿ. ನಾವು ಬಂದಿದ ತಕ್ಷಣ ಎಲ್ಲ ಪ್ರೊಡ್ಯೂಸರ್ಗಳಿಗೂ ಎಲ್ಲ ಹೀರೋಗಳಿಗೂ ಇದೇ ಸಮಸ್ಯೆ, ಥಿಯೇಟರ್ ಇಲ್ಲ. ಇನ್ನೆಲ್ಲಿ ರಿಲೀಸ್ ಮಾಡೋಣ ನಾವು? ಹೇಗಾಗ್ತಾ ಇದೆ ಅಂದರೆ ಆಪ್ರೇಷನ್ ಸಕ್ಸಸ್, ಪೇಷಂಟ್ ಡೆಡ್ ಆಗಿದೆ. ಸಿನಿಮಾ ಚೆನ್ನಾಗಿದೆ ಅಂತಾರೆ, ಜನ ಬರಲ್ಲ. ಏನು ಹೇಳೋದು? ನೆಕ್ಸ್ಟ್ ನಂತರ ಪ್ರೊಡ್ಯೂಸರ್ಗಳು ಈ ಥರ ಹೀರೋಗಳು ವರ್ಷಾನ್ಗಟ್ಟಲೆ ಕಷ್ಟಪಟ್ಟಿರ್ತಾರೆ. ಸಿನಿಮಾ ಚೆನ್ನಾಗಿಲ್ಲ ಅಂದರೆ ನಾವು ಒಪ್ಕೊತೀವಿ, ನಮ್ಮ ಸಿನಿಮಾದಲ್ಲಿ ಕಂಟೆಂಟ್ ಇಲ್ಲ, ಏನೋ ಪರವಾಗಿಲ್ಲ, ತೆಗೆಯೋಣ ಅಂತ ನಾವು ಅನ್ಕೋತೀವಿ. ಸಿನಿಮಾ ಚೆನ್ನಾಗಿದ್ದು, ಕಂಟೆಂಟ್ ಇದ್ದು, ನಮ್ಮೆಲ್ಲರ ಎಫರ್ಟ್ಗಳಿದ್ದು ಒಂದು ಫ್ರೈಡೇಲಿ ಹಿಂಗೆ ಹೊಡೆದಾಗ್ತಿದಾರಲ್ಲ ಅನ್ನೋದೊಂದು ಬೇಜಾರಿದೆ. ದಯವಿಟ್ಟು ನೀವೆಲ್ಲರೂ ಚಿತ್ರಮಂದಿರದಲ್ಲಿ ಸಿನಿಮಾ ನೋಡೋದ್ರ ಮುಖಾಂತರ 2 ಶೋ 3 ಶೋ ಜಾಸ್ತಿ ಮಾಡ್ಕೊಂಡು ಹೋಗಬೇಕು ಅಂತ. ಸೊ ಇಲ್ಲಿ ತುಂಬ ರಾಜಕೀಯ ನಡೀತಿದೆ, ಅದನ್ನು ಯಾರ ಹತ್ರ ಹೇಳಬೇಕು? ಲಾಸ್ಟ್ ಚೇಂಬರಲ್ಲಿ ಮಾತಾಡೋಣ ಅಂದರೆ ಅಲ್ಲಿ ನಮ್ಮಲ್ಲಿ ಆ ಕಂಟ್ರೋಲ್ ಇಲ್ಲ ಅಂತ ಕೇಳ್ತಾರೆ. ಬಟ್ ಯಾರ ಹತ್ರ ಮಾತಾಡಬೇಕು ಗೊತ್ತಿಲ್ಲ. ಇದೇನು CM ಹತ್ರ ಮಾತಾಡಬೇಕಾ? ಇದಕ್ಕೆ ಸಂಬಂಧಪಟ್ಟದವ್ರು ಯಾರು ಇದ್ದಾರಾ? ದಯವಿಟ್ಟು ಯಾರು ಇದ್ದರೆ, ಇದು ನಮ್ಮೊಬ್ಬರದಲ್ಲ, ಪ್ರತಿದಿನ ಪ್ರತಿ ಶುಕ್ರವಾರ 7 ಸಿನಿಮಾ 8 ಸಿನಿಮಾ ಯಾಕೆ ನಿಲ್ತಿಲ್ಲ ಅಂದರೆ ಇದೇ ಮೇಯ್ನ್ ರೀಸನ್ನು. ದಯವಿಟ್ಟು ನೀವೆಲ್ಲರೂ ಸಪೋರ್ಟ್ ಮಾಡಿ. ಸ್ವಲ್ಪ ಇದ್ರ ಬಗ್ಗೆ ಇಷ್ಟು ದಿನ ಏನು ಸಪೋರ್ಟ್ ಮಾಡೋದ್ರಲ್ಲ, ಇದ್ರ ಬಗ್ಗೆ ಒಂಚೂರು 1-2 ವರ್ಡ್ ನಿಮ್ಮ ಬಗ್ಗೆ ಬರೆದ್ರೆ ಏನೋ ನಮಗೂ ಒಂದು ಕೆಲಸ, ನಮಗಾಗಿಲ್ಲ ಅಂದರೂ ಇನ್ನೊಬ್ರಿಗಾದರೂ ಆಗುತ್ತೆ. ಈಗ ನಾವು ಆಲ್ರೆಡಿ ಸಂಡೇಯಲ್ಲಿ ನಿಂತಿದ್ದೀವಿ, ನಾಳೆ ಬೆಳಗ್ಗೆ ಎಷ್ಟು ಶೋ ಇದೆಯೋ ಇಲ್ವೋ ಗೊತ್ತಿಲ್ಲ, ನಾವೇ ಮಾತಾಡ್ಕೊಳೋದಾಗಿದೆ. ನಮಗೆ ಗೊತ್ತಾಗ್ತಿಲ್ಲ. ದಯವಿಟ್ಟು ನಿಮ್ಮಿಂದ ಒಂದು ಸ್ವಲ್ಪ ಹೆಲ್ಪ್ ಆಗಲಿ, ಒಂದು ಅವೇರ್ನೆಸ್ ಮೂಡಿಸಿ ದಯವಿಟ್ಟು. ಒಂದು ಒಳ್ಳೆ ಚೆನ್ನಾಗಿರೋ ಸಿನಿಮಾನ ಗೆಲ್ಲಿಸ್ಬೇಕು ಜನ, ಅಷ್ಟೇ ಕೇಳ್ಕೊಳ್ಳೋದು. ಇನ್ನೇನು ಚೆನ್ನಾಗಿರೋ ಸಿನಿಮಾ ಬೇಕು ಅಂತಾರೆ, ಚೆನ್ನಾಗಿ ಎಲ್ಲರ ಮೋಗ್ತಾಕು ಚೆನ್ನಾಗಿದೆ ಅಂದಮೇಲೆ ಸಿನಿಮಾ ಓಡಲ್ಲ ಅಂತಂದರೆ ಏನು ಅರ್ಥ? ನಮ್ಗೆ ಗೊತ್ತಾಗ್ತಾ ಇಲ್ಲ. ನೆಕ್ಸ್ಟ್ ಸಿನಿಮಾ ಮಾಡೋಕ್ಕೆ ಹೋದರೆ ನಾನು ಅನೌನ್ಸ್ ಮಾಡಬೇಕು, ಏನು ಮಾಡೋದು ಅನ್ನೋದು ಪರಿಸ್ಥಿತಿಲಿ ಇದ್ದೀವಿ ಇವಾಗ. ನೆಕ್ಸ್ಟ್ ಸಿನಿಮಾ ಮಾಡೋದಾ ಬೇಡವಾ ಇದೇ ಡಿಸ್ಕಷನ್ ನಡೀತಾ ಇದೆ 3 ದಿನದಿಂದ. ಇದು ಏನು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಅಪ್ಪ ಜನಕ್ಕೆ. ಯಾವ ಥರ ಸಿನಿಮಾ ಮಾಡಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ಚೆನ್ನಾಗಿಲ್ಲ ಅಂದರೆ ಓಕೆ, ಅಗ್ರಿ. ಚೆನ್ನಾಗಿಲ್ಲ ಅಂದರೆ ನಾವೇ ಒಪ್ಕೋತೀವಿ, ನಮ್ಮ ಸಿನಿಮಾ ಚೆನ್ನಾಗಿದೆ ಅಂದಮೇಲೂ ಜನ ಈ ಥರ ಆಗಿ ಥಿಯೇಟ್ರ್ಗಳ ಸಮಸ್ಯೆಗಳಾಗೋದು ಇವಕ್ಕೆಲ್ಲ ಯಾರು ಇದು ಮಾಡ್ತಾರೆ ಅನ್ನೋದೇ ನನಗೆ ಗೊತ್ತಾಗ್ತಾ ಇಲ್ಲ. ಯಾರು ಕೇಳಿದ್ರು ಅವ್ರವ್ರ ಕಷ್ಟ ನಮಗೆ ಹೇಳಕ್ಕೆ ಬರ್ತಾರೆ. ನಮ್ಮ ಕಷ್ಟ ಹೇಳಕ್ಕೆ ಹೋದರೆ ಅವ್ರ ಕಷ್ಟನೇ ಹೇಳ್ತಾರೆ. ನಾವೇನು ಮಾಡೋದು ಅನ್ನೋದೇ. ಅಂದರೆ ಏನಾಗಿದೆ ಪರಿಸ್ಥಿತಿ, ನಾಳೆ ಬೆಳಗ್ಗೆ ಸೋಮವಾರ, ಇನ್ನೆರಡು ದಿನ ನಾವು ಥಿಯೇಟ್ರಲ್ಲಿ ಉಳಿಸ್ಕೊಂಡಿಲ್ಲ ಅಂದರೆ ಗುರುವಾರ ತೆಗಿತಾರೆ ಪಿಕ್ಚರ್ನ. ನೆಕ್ಸ್ಟ್ ಫ್ರೈಡೇ ಯಾವ ಸಿನಿಮಾಗಳು ಬರುತ್ತೆ ಆ ಸಿನಿಮಾಗಳನ್ನ ಹಾಕ್ತಾರೆ. ಸೊ 1 ವರ್ಷ 2 ವರ್ಷ ಕಷ್ಟಪಟ್ಟು ಎಲ್ಲೋಯ್ತು? 2 ಶೋ 3 ಶೋ ತೋರ್ಸೋಕೆ ನಮ್ಮ ಫ್ಯಾಮಿಲಿಯವ್ರಿಗೆ ತೋರ್ಸೋಕೆ ನಾವು ಸಿನಿಮಾ ಮಾಡ್ಕೊತೀವಿ. ಸೊ ಇದೊಂದು ಅರ್ಥ ಆಗ್ತಿಲ್ಲ ಡೈರೆಕ್ಟ್ರು ಮಾತಾಡಿ. ಅದೇ ಎಲ್ಲ ಕಡೆ ರೆಸ್ಪಾನ್ಸ್ ತುಂಬ ಚೆನ್ನಾಗಿ ಬರ್ತಿದೆ. ಬಂದಿಲ್ಲ ಅಂದರೆ ತೆಗಿಯೋದ್ರಿಂದ ಒಂದು ಅರ್ಥ ಇರೋದು. ಬಟ್ ನೋಡಿದವರೆಲ್ಲ ತುಂಬ ಚೆನ್ನಾಗಿದೆ ಅಂತಿದ್ದಾರೆ. ಹಾಗಾಗಿ ನಮ್ಮ ಸಿನಿಮಾ ಉಳಿಬೇಕಂದ್ರೆ ಜನಗಳು ಥಿಯೇಟ್ರಿಗೆ ಬರಬೇಕು, ಬಂದು ಸಿನಿಮಾ ನೋಡಬೇಕು, ನಮಗೆಲ್ಲ ಸಪೋರ್ಟ್ ಮಾಡಬೇಕು. ಅದೊಂದು ಕೇಳ್ಕೊಳ್ತೀವಿ. ಅದೇ ನಮಗೆ ಗೊತ್ತಾಗ್ತಿಲ್ಲ ಯಾರ ಹತ್ರ ಹೇಳಬೇಕು ಅಂತ, ಅದಕ್ಕೆ ನಿಮ್ಮ ಮುಂದೆ ಹೇಳ್ತಿದ್ದೀವಿ. ಇದನ್ನೇ ತೊಗೊಂಡೋಗಿ ಚೇಂಬರ್ ಮುಂದೆ ಹೋಗಿ ಹೇಳ್ತೀವಿ ಅಂದ್ಕೊಳ್ಳಿ,
ಅದು ಲೆಟ್ರಲ್ಲಿ ಮಾಡ್ತೀವಿ, ಅದು ಮಾಡ್ತೀವಿ, ಅದಕ್ಕೆ ಪ್ರೊಸೀಜರೇ ಒಂದಷ್ಟಿರುತ್ತೆ. ಅವರು ಹೇಳಿ ನಮಗೆ ಕೇಳೋ ಅಷ್ಟರಲ್ಲಿ ನಮ್ಮ ಸಿನಿಮಾ ಥಿಯೇಟ್ರಿಂದ ಹೋಗ್ಬಿಟ್ಟಿರುತ್ತೆ. ಸೊ ಪ್ರತಿ ಸಾರಿ ಎಲ್ಲರಿಗೂ ಇದೇ ತೊಂದರೆ ಆಗ್ತಿದೆ. ಸೊ ಇದಕ್ಕೊಂದು ಬೇಕೇ ಬೇಕು ಪರಿಹಾರ. ಗೊತ್ತಿಲ್ಲ, ಪರಿಹಾರ ಸಿಗೋವರೆಗೂ ನಾನಂತೂ ಸಿನಿಮಾ ಮಾಡಲ್ಲ. ಪ್ರತಿ ಸಾರಿ ಬಂದು ಅಷ್ಟು ಎಫರ್ಟ್ ಹಾಕಿರ್ತೀವಿ, ಅಷ್ಟು ಕೆಲಸ ಮಾಡ್ತೀವಿ, ಏನು ಅನ್ನೋದು ಅರ್ಥ ಆಗ್ತಿಲ್ಲ. ಇಷ್ಟು ಒಳ್ಳೆ ಸಿನಿಮಾ ನಮ್ಮ ಹರೀಶ್ ಅರಸು ಅವರು ತುಂಬ ಸಪೋರ್ಟ್ ಮಾಡಿದ್ದಾರೆ. ಅವ್ರಿಗೆ ಮೊದಲನೇದಾಗಿ ಥ್ಯಾಂಕ್ಸ್ ಹೇಳ್ತೀವಿ. ಅದರ ಜೊತೆಗೆ ಸಂತು ಇವತ್ತು ತುಂಬ ಜೊತೆಗೆ ಸಪೋರ್ಟಾಗಿ ನಿಂತು ಸಂತು ಅವರು ತುಂಬ ಸಪೋರ್ಟ್ ಮಾಡಿ ಎಲ್ಲರನ್ನೂ ಅರೇಂಜ್ ಮಾಡಿಕೊಂಡು ಒಂದು ವ್ಯವಸ್ಥೆ ಮಾಡ್ಕೊಂಡು ನೀಟಾಗಿ ಮಾಡಿಕೊಟ್ಟಿದ್ದಾರೆ. ಸಂತು ಅವ್ರಿಗೂ ಥ್ಯಾಂಕ್ಸ್ ಹೇಳ್ತೀವಿ. ಜೊತೆಗೆ ನಮ್ಮ ಮೇನ್ ಪ್ರೊಡ್ಯೂಸರು ನರಸಿಂಹಮೂರ್ತಿ ಅವರು ನಮ್ಮ ಮುಂದಿನ ಅನೌನ್ಸ್ಮೆಂಟ್ ಒಂದಿದೆ, ಬಿಗ್ ಅನೌನ್ಸ್ಮೆಂಟ್. ಅದನ್ನು ಇವಾಗ ನಿಮ್ಮ ಮುಖಾಂತರ ಇಲ್ಲೇ ಅನೌನ್ಸ್ಮೆಂಟ್ ಬೇಕು ಅಂದ್ಕೊಡಿ. ಯಾಕಂದರೆ ಸಿನಿಮಾ ಮಾಡ್ತೀವಿ, ಸೋಲುತ್ತೆ ಗೆಲ್ಲುತ್ತೆ, ಅದು ಸೆಕೆಂಡ್ರಿ. ಅದು ಸಿನಿಮಾ ಮಾಡಲೇಬೇಕು. ಯಾಕಂದರೆ ಪ್ರತಿಯೊಂದು ಹಂಗೇ ಸಿನಿಮಾ ಆದಮೇಲೆ ಮಾಡಲೇಬೇಕು. ಅದು ಸೋಲುತ್ತಾ ಗೆಲ್ಲುತ್ತಾ ಎಲ್ಲರೂ ಎಲ್ಲ ಗೆಲ್ಲಬೇಕು ಅಂತಲೇ ಮಾಡೋದು. ಯಾರು ಬಂಡವಾಳ ಹಾಕಿ ಲಕ್ಷಾಂತರ ರೂಪಾಯಿ ಅಲ್ಲ, ಕೋಟ್ಯಾಂತರ ರೂಪಾಯಿ ಬಂಡವಾಳ ಹಾಕಿ ಸೋಲ್ಬೇಕು ಅಂತ ಯಾರು ಸಿನಿಮಾ ಮಾಡಲ್ಲ. ಎಲ್ಲರೂ ಗೆಲ್ಲಬೇಕು ಅಂತಲೇ ಮಾಡೋದು. ಈಗ ಈ ಫಸ್ಟ್ ಡೈರೆಕ್ಷನ್ ನಾವು ಬಾಂಡ್ರವಿ ಸಿನಿಮಾ ಮಾಡಿದಾಗಲೂ ಕೂಡ ಮೊದಲನೇ ಡೈರೆಕ್ಟರ್ ಅವ್ರಿಗೆ ಆಫರ್ ಕೊಟ್ವಿ, ಅವ್ರಿಗೂ ಬಂದು ಮಾಡಿದ್ರು, ನೀಟಾಗಿ ಮಾಡಿದ್ರು. ಈಗ ರಾಜವರ್ಧನ್ ಸರ್ ಅಷ್ಟೇ, ಅವರು ಎಲ್ಲರೂ ಅವರು ಒಂದು 4ನೇ ಸಿನಿಮಾ ಮಾಡಿದ್ದಾರೆ ಈಗ ಆಲ್ರೆಡಿ. ಇದು 4ನೇ ಸಿನಿಮಾ ಅಲ್ಲ ಸರ್, ನಿಮ್ಮದು 4ನೇ ಸಿನಿಮಾ ಅವ್ರದ್ದು. ಅವರು ಬಿಚ್ಚುಗತ್ತೆ ಅಂತ ಸಿನಿಮಾ ಮಾಡಿದ್ರು, ಅದು ದೊಡ್ಡ ಸಿನಿಮಾನೇ. ಆವಾಗ ಕರೋನಾ ಬಂತು, ಅದೇನೋ ಒಂದು ಆಯಿತು, ಅದೇನೋ ಒಂದು ಹೋಯ್ತು, ಅವಾಗಲೂ ಅದಾಗೆ ಮುಚ್ಚೋಯ್ತು. ಸೊ ಇವಾಗ ಒಂದು ಒಳ್ಳೆ ಸಿನಿಮಾ ಮಾಡಿದ್ದೀವಿ, ಅದಕ್ಕೆ ಸಪೋರ್ಟ್ ಮಾಡಿ. ನಿರ್ದೇಶಕರು ಅಷ್ಟೇ, ಮೊದಲನೇ ಸಿನಿಮಾ ಇವ್ರದ್ದು, ಅದಕ್ಕೆ ಚಾನ್ಸ್ ಕೊಟ್ವಿ. ಅವ್ರ ಕೆಲಸನ ಅವ್ರು ಪ್ರೂವ್ ಮಾಡ್ಕೊಂಡಿದ್ದಾರೆ, ಚೆನ್ನಾಗಿ ಬಂದಿದೆ. ಈಗ ನಮ್ಮದು ಮುಂದಿನ ಏನು ನಮ್ಮ L2F ಅಂದರೆ ಲೈಫ್ ಲೈನ್ ಫಿಲಮ್ ಪ್ರೊಡಕ್ಷನ್ ಕಡೆಯಿಂದ ಏನು ಅನೌನ್ಸ್ಮೆಂಟ್ ಮಾಡಬೇಕಾದ್ರೆ ನರಸಿಂಹಮೂರ್ತಿ ಸರ್ ಅವ್ರು ಮಾಡ್ತಾರೆ. ನೀವೇ ಹೇಳ್ಬೇಕು ಸರ್ ಅದನ್ನು. ಇವಾಗ ಎಷ್ಟು ಥಿಯೇಟರ್ಸಲ್ಲಿ ಈಗ ನಾವು ಶುರು ಮಾಡಿದಾಗ 150 ಥಿಯೇಟರ್ಸ್ ಫ್ರೈಡೇ. ಇವಾಗ ಒಂದು 100+ ಇದೆ, ಒಂದು 110 ಏನೋ ಇದೆ ಸರ್. ಅನೌನ್ಸ್ಮೆಂಟ್ ಅದನ್ನೇ ಮಾಡ್ತಾ ಇದ್ದೀವಿ ಸರ್, ಬಿಗ್ ಅನೌನ್ಸ್ಮೆಂಟ್. ಈಗ ನಾನು ಮೊನ್ನೆನೂ ಹೇಳಿದ್ದೆ ಒಂದು ಪ್ರೆಸ್ ಮೀಟಲ್ಲಿ, 10 ಸಲ ಬೀಳ್ಬೋದು, 11ನೇ ಸಲ ಎದ್ದೋಳ್ತೀವಿ ಅನ್ನೋ ಛಲ ಇರೋರು ನಾವು. ಆ ಛಲದಲ್ಲೇ ಮಾಡ್ತಾಯಿದ್ದೀವಿ ಸಿನಿಮಾಗಳನ್ನ. ಈಗ ಒಂದೆರಡು ಸಬ್ಜೆಕ್ಟ್ ಓಕೆ ಆಗಿದೆ. ಸದ್ಯದಲ್ಲೇ ನಿಮ್ಮನ್ನೆಲ್ಲ ಕರೆದು ಒಂದು ಬಿಗ್ ಅನೌನ್ಸ್ಮೆಂಟು, ನೆಕ್ಸ್ಟ್ ಸಿನಿಮಾನ ನಾನು ಅನೌನ್ಸ್ ಮಾಡ್ತೀವಿ. ನಾವು ನಮ್ಮ ಟೀಮು ಎಲ್ಲ ಸೇರಿ ಎಲ್ಲ ಅಪ್ಡೇಟ್ಸು ನಿಮ್ಗೆ ಕೊಡ್ತೀವಿ. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು.